ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ BC ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ MS ವಿನಾಯಕ. ಅರ್ಜುನನಿಗೆ ನಾರದರು ಕಥೆಯನ್ನು ಮುಂದುವರಿಸಿ ಹೇಳುತ್ತಾ ಹೋಗುತ್ತಾರೆ. ಅರ್ಜುನ ಚಂದ್ರಹಾಸ ಅರಮನೆಯ ಹೊರವಲಯದಲ್ಲಿರುವಂತಹ ಉದ್ಯಾನವನದಲ್ಲಿ ಸುಖ ನಿದ್ರೆಯನ್ನು ಮಾಡುತ್ತಿದ್ದಾನೆ. ಆ ಸಮಯದಲ್ಲಿ ಆ ರಾಜ್ಯದ ರಾಜನಾದ ಕುಂತಳೆಯೇಂದ್ರಂಗೆ ಚಂಪಕಮಾಲಿನಿ ಅಂತ ಒಬ್ಬ ಮಗಳಿದ್ದಾಳೆ. ಅವಳ ಗೆಳತಿ ದುಷ್ಟಬುದ್ಧಿಯ ಮಗಳಾದಂತಹ ವಿಷಯ. ಅವರಿಬ್ಬರೂ ಸಹ ತಮ್ಮ ಗೆಳತಿಯರೊಡನೆ ಇದೇ ಉದ್ಯಾನವನಕ್ಕಾಗಿ ಬಂದಿದ್ದಾರೆ. ಆ ಸಖಿಯರು ಪರಸ್ಪರರ ಮೇಲೆ ನೀರನ್ನು ಎರಚಿಕೊಳ್ತಾ ಇದ್ದಾರೆ. ಅದೇ ರೀತಿ ವಿಷಯ ಚಂಪಕಮಾಲಿನಿಯರು ಸಹ ಜಲಕ್ರೀಡೆಯನ್ನು ಆಡ್ತಾ ನೀರನ್ನು ಎರಚ್ತಾ ಇದ್ದಾರೆ. ನೀರಾಟವನ್ನು ಆಡ್ತಾ ಆಡ್ತಾ ಅವರಿಗೆ ತಂಪು ಜಾಸ್ತಿ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಕೂಲವನಡರ್ದು ನೆನೆದಂಗದೊಳ್ಪೊತ್ತಿದದು ಕೂಲದೊಳಿರಲ್ಕೆ ತಾಪಸರ ದೃಢಮತಿಗೆ ಪ್ರತಿಕೂಲ ಕೃತಿಗಳೋ ಮೋಹನದ ರಸದೊಳ್ ಆರ್ಧತೆಯ ನಾಂತ ಚೆಲ್ವಿನ ಕಣಿಗಳೋ ಸಾಲಮಣಿಮಯದ ಸೋಪಾನದುಳ್ ನಿಲ್ಲಿಸಿರ್ದ ಸಾಲಭಂಜಿಕೆಗಳೋ ವಿಚಿತ್ರಮೆನೆ ರಂಜಿತರ ಸಾಲ ಪಲ್ಲವ ಪಾಣಿಪಾದ ತಳದ ಅಬಲೆಯರ ರೂಪುಗಳ್ ಕಣ್ಗೆಸೆದವು. ಆ ಸ್ತ್ರೀಯರು ಸರೋವರದಲ್ಲಿ ಸ್ನಾನವನ್ನು ಮಾಡಿ ಹೊರಗೆ ಬಂದಿದ್ದಾರೆ. ಆ ದಡಕ್ಕೆ ಬಂದಾಗ ಅವರು ಮೈಗೆ ಅಂಟ್ಕೊಂಡಿರ್ತಕ್ಕಂತಹ ಬಟ್ಟೆಗಳು ಹೇಗೆ ಕಾಣಿಸ್ತಾ ಇದ್ವು ಅಂತ ಅಂದರೆ, ಆ ಋಷಿಗಳ ತಾಪಸರ ಮನಸ್ಸನ್ನು ಕೆಡಿಸ್ಲಿಕ್ಕಾಗಿ ಸೃಷ್ಟಿ ಮಾಡಿಟ್ಟಿರುವಂತಹ ಗೊಂಬೆಗಳು ಎನ್ನುವ ಹಾಗೆ ಮೋಹಕವಾದಂತಹ ಜಗತ್ತನ್ನು ಅಪಹಾರ ಮಾಡುವಂತಹ ತಮ್ಮ ಕಡೆಗೆ ಸೆಳೆಯತಕ್ಕಂತಹ ಮೋಹನ ರಸದೊಳು ಕೆತ್ತಿ ನಿಲ್ಲಿಸಿರುವಂತಹ ಸೌಂದರ್ಯದ ಕಣಿಯೋ ಎನ್ನುವ ಹಾಗೆ ಸರೋವರದ ಮೆಟ್ಟಿಲುಗಳ ಮೇಲೆ ಸಾಲಾಗಿ ನಿಲ್ಲಿಸಿರುವ ಸಾಲಭಂಜಿಕೆಯ ವಿಗ್ರಹಗಳು ಎನ್ನುವ ರೀತಿಯಲ್ಲಿ ಮಾವಿನ ಮರದ ಚಿಗುರಿನ ರೀತಿಯಲ್ಲಿರುವ ಅವರ ಕೈ, ಕಾಲು, ದೇಹದ ಅಂಗಾಂಗ ಬಣ್ಣಗಳು ಕೆಂಪಾಗಿ ಇರುವಂತಹ ಈ ಸ್ತ್ರೀಯರು ಅಲ್ಲಿ ನಿಂತ್ಕೊಂಡಿದ್ರು. ಅದಟಿಂದೆ ಮನ್ಮಥಂ ತ್ರಿಜಗಮಂ ಗೆಲ್ಬೆಡೆಗೊಳ್ ಒದವಿದ ಫಲವು ಕೈದುಗಳನಲ್ಲಿ ಝಾಡಿಸಿ ತೊಳೆದು ತೀರದೊಳ್ ನಿಲ್ಲಿಸಿ ಮೇಲಣಿಂದೊರೆಗಳಂ ತುಡುಕಿದನೋ ಪೇಳೆನಲ್ಕೆ ಉದಗದಿಂ ಪೊರಮಟ್ಟು ನಿಂದ ನೀರೆಯರ ಕಾಯದ ಬಳಿಯೇ ನೆನೆದು ನಿಡಿದಾಗಿ ಮಿಡಿಪರಿಯಂತಿಳಿದು ಜೋಲ್ವ ಕೇಶಪಾಶಂಗಳಾರಾಜಿಸಿದವು. ಏನೆಂಬೆನಚ್ಚರಿಯನು ನೆನೆದಿರುವಂತಹ ಅವರ ಸುದೀರ್ಘವಾದ ತಲೆ ಕೂದಲಿಂದ ನೀರು ಇಳಿತಾ ಇದೆ. ನೇರವಾಗಿರುವಂತಹ ಆ ಕೂದಲಿನ ತುದಿ ಅವರ ಕಾಲಿನ ಅಡಿಯನ್ನು ಹಿಮ್ಮಡಿಯನ್ನು ಮುಟ್ತಾ ಇದೆ. ಅದು ಹ್ಯಾಕ್ ಕಾಣಿಸ್ತಾ ಇದೆ ಅಂತ ಅಂದರೆ, 3 ಲೋಕವನ್ನು ಗೆದ್ದಂತಹ ಮನ್ಮಥ ಕೊನೆಗೆ ಕೆಲವು ಆಯುಧಗಳನ್ನು ಏನಾದರೂ ರಕ್ತ ಇತ್ಯಾದಿಗಳು ಅಂಟ್ಕೊಂಡಿದ್ರೆ ಅದನ್ನು ತೊಳಿಬೇಕು ಅಂತ ಹೇಳಿ ಅದನ್ನು ಜಾಡಿಸಿ ಕೊಡಬಿಟ್ಟು ತೊಳೆದು ಆ ನೀರೆಲ್ಲ ಬಸಿಲಿ ಅಂತ ನಿಲ್ಲಿಸಿದಾನೋ ಅಂತ ಅನ್ನುವ ಹಾಗೆ ಇವರ ತಲೆ ಕೂದಲಿನಿಂದ ಇಳಿತಕ್ಕಂತಹ ನೀರು ಕಾಣ್ತಾ ಇದೆ.
ತೊಳಗುವನಿತಂಬಗಿರಿಯಿಂದ ಆಗಸಕ್ಕೆ ಬರ್ಪಿದೆಳೆಯ ಬಲ್ಲಿಯ ಮೇಲೆ ನೆಲೆಸಿದೆಣೆ ಬಕ್ಕಿಗಳ್ ಬಳಿ ಬಿಡಿದು ಮದನ ಶರಬನ ಬಲೆಗೆ ಸಿಕ್ಕಿ ನಭ ಕುಬ್ಬಿಕೊಂಡೇಳ್ವ ತೆರದೆ ಸಲಿಲದೊಳ್ಳೆನೆದ ದೇವಾಂಗದೊಳ್ಳಡರ್ದ ನೆಲೆ ಮೊಲೆಗಳ ರಾಜಿಸೆ ಮೃಗಾಕ್ಷಿಯರ ಚೆಲ್ವು ನಿಚ್ಚಳದಿಂದ ಕಾಣಿಸಿತು ಕಾಸಾರ ತೀರದೊಳ್ ಪಿಂದ ಮೆರೆದು ಒದ್ದೆ ಬಟ್ಟೆಯಲ್ಲಿ ಸರೋವರದ ದಡದಲ್ಲಿ ಬಂದು ನಿಂತುಕೊಂಡ ಅವರ ಚೆಲುವು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ, ಬೆಟ್ಟದಿಂದ ಹಕ್ಕಿಗಳು ಆಕಾಶಕ್ಕೆ ಹಾರಿ ಹೋಗ್ತಾ ಇರಬೇಕಾದ್ರೆ ಹೇಗೆ ಕಾಣಿಸುತ್ತೋ ಹಾಗೆ ಇವರು ಸಹ ಇವರ ಕಣ್ಣುಗಳ ನೋಟ, ಅವರ ದೇಹದ ಅವಯವದ ಹಾವಭಾವಗಳು, ಅಂಗಾಂಗ ವಿಲಾಸಗಳು ಆ ರೀತಿ ಕಾಣಿಸ್ತಾ ಇದೆ. ಸರೋವರದ ತೀರದ ಒಳಪಿಂದ ಎಷ್ಟು ನೋಡಿದರೂ ಸಹ ಸೌಂದರ್ಯ ಮುಗಿತಾನೇ ಇಲ್ಲ ಅನ್ನುವ ಹಾಗೆ ಮನಸ್ಸನ್ನು ಆಕರ್ಷಣೆಗೊಳಿಸ್ತಾ ಇದೆ ಅನ್ನುವ ರೀತಿಯಲ್ಲಿ ಚೆಲುವಿನಿಂದ ಕಾಣಿಸ್ತಾ ಇದೆ. ಹಿಮದಿಂದ ತಣ್ಣ ಸಂಪಡೆದಿರ್ದ ಮಾಗಿಯಂ ಕ್ರಮದಿಂದ ಜಾರಿಸಿ ವಸಂತರ್ತು ತಲೆದೋರ್ಪ ಸಮಯದ ಏಣಾಕ್ಷಿಯರ್ ನನೆದ ಮೈಯೊಳಿಹ ವಸನಂಗಳಂ ಸಡಿಲ್ಗಿ ರಮಣೀಯ ಚಿತ್ರಾವಲಂಬನದ ಶೋಭೆಗಳ ಸಮನಿಸಿದ ಚಂದ್ರಿಕೆಯ ಸೊಗಸು ಬೆಳೆ ಮಾದಳದ ಸುಮನೋನುರಾಗದಿಂ ಪಲವು ಬಣ್ಣಂಗಳಂ ತೆಗೆದುಡ್ಡು ರಂಜಿಸಿದರು. ದಡಕ್ಕೆ ಬಂದು ತಮ್ಮ ಮೈಮೇಲಿರುವ ಒದ್ದೆ ಬಟ್ಟೆಯನ್ನು ಕಳಚಿ ಬಣ್ಣ ಬಣ್ಣದ ಹೊಸ ಬಟ್ಟೆಗಳನ್ನು ಆ ಸ್ತ್ರೀಯರೆಲ್ಲ ಉಟ್ಕೊಂಡ್ರು. ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ, ಮಾಗಿಯ ಕಾಲದಲ್ಲಿ ಪ್ರಕೃತಿಯ ಮೇಲೆ ಬಿದ್ದಿರುವಂತಹ ಹಿಮದಿಂದ ಅದು ಹೇಗೆ ಪೂರ್ತಿ ಒಣಗಿ ತನ್ನ ಎಲೆಯನ್ನೆಲ್ಲ ಕಳಚ್ಕೊಂಡಿರುತ್ತೆ. ನಂತರ ವಸಂತ ಋತು ಬಂದಾಗ ಪ್ರತಿಯೊಂದು ಗಿಡವೂ ಸಹ ತನ್ನ ವಿಶಿಷ್ಟವಾದಂತಹ ಎಲೆ, ಹೂವು ಇತ್ಯಾದಿಗಳಿಂದ ಹೇಗೆ ನಳನಳಿಸುತ್ತೋ ಇವರು ಹಾಗೆ ವಸಂತದಲ್ಲಿ ನಳನಳಿಸುವಂತಹ ಗಿಡ ಮರಗಳಂತೆ ಕಾಣಿಸ್ತಾ ಇದ್ದಾರೆ. ಯಾವ ರೀತಿ ಅಲಂಕಾರ ಮಾಡಿಕೊಂಡ್ರು ಮುಂದಿನ ಪದ್ಯದಲ್ಲಿ ನೋಡೋಣ. ತಡಿಗಡರ್ದೊಡನೆ ಮಾಡಿ ಬರ್ಗಮಂ ತೆಗೆದುಟ್ಟು ನಿಡುಗುರುಳ್ಗೆ ಎಸೆವಧೂಪದ ಪೊಗೆಗಳಂ ಕೊಟ್ಟು ತೊಡವೆಲ್ಲಮಂ ತೊಟ್ಟು ಪಣೆಗೆ ತಿಲಕಮನಿಟ್ಟು ತಿಗುರಿಂದ ಸೊಬಗವಟ್ಟು ಅಡಿಗೆ ಅಲತಿಗೆಯನು ಅಕ್ಷಿಗಂಜನವನು ಅಲರ್ಗಳಂ ಮುಡಿಗೆ ನುಂಗದಪಿಗೆ ಮಕರ ಪತ್ರಮನಾಂತು ಪಿಡದೆ ಮಧುಪಾನಮಂ ಮಾಡಿ ಕಪ್ಪುರ ಬೇಳೆಯಂಗೊಂಡು ಸೊಗಯಿಸಿದರು. ಸರೋವರದ ದಡಕ್ಕೆ ಬಂದರು. ಬಂದ ಮೇಲೆ ಒಗೆದಂತಹ ಬಟ್ಟೆಗಳನ್ನು ಉಟ್ಟುಕೊಂಡಿದ್ದಾರೆ. ಸುಂದರವಾದಂತಹ ತಮ್ಮ ನೀಳವಾದ ತಲೆ ಕೂದಗಳು ಒಣಗಲಿ ಅಂತ ಹೇಳಿ ಘಮಘಮಿಸುವ ಧೂಪದ ಹೊಗೆಗಳನ್ನು ಕೊಟ್ಟಿದ್ದಾರೆ. ಆಭರಣಗಳನ್ನು ತೊಟ್ಕೊಂಡಿದ್ದಾರೆ. ಹಣೆಗೆ ತಿಲಕವನ್ನು ಇಟ್ಟು ತಿಗುರು ಒಂದು ವಿಶಿಷ್ಟವಾದಂತಹ ಸುಗಂಧ ದ್ರವ್ಯ ಅದನ್ನು ತಮ್ಮ ದೇಹಕ್ಕೆ ಅಲಂಕಾರವನ್ನು ಮಾಡಿಕೊಳ್ತಾ ಇದ್ದಾರೆ. ಪಾದಗಳಿಗೆ ಅಲತಿಕೆ ಅಲಕ್ತಾ ಎನ್ನುವಂತಹ ಕೆಂಪು ಬಣ್ಣವನ್ನು ಹಚ್ಕೊಳ್ತಾ ಇದ್ದಾರೆ. ಕಣ್ಣಿಗೆ ಅಂಜನವನ್ನು ಕಾಡಿಗೆಯನ್ನು
ಅನೇಕ ಅರಳಿದ ಹೂವುಗಳನ್ನು ಈಗಾಗಲೇ ಅವರು ಕಿತ್ತು ಬಿಡಿಸಿ ಮಾಲೆಯನ್ನು ಕಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಮುಡಿಗೆ ಸೇರಿಸ್ಕೊಂಡಿದ್ದಾರೆ. ನಯವಾದಂತಹ ಕದಪಿಗೆ ಕೆನ್ನೆಗೆ ಮಕರಿಕಾ ಪತ್ರದ ರಸದಿಂದ ಅಲಂಕಾರವನ್ನು ಮಾಡಿಕೊಂಡಿದ್ದಾರೆ. ಇದ್ರ ಜೊತೆಗೆ ಜೇನು ರಸವನ್ನ, ಹಣ್ಣಿನ ರಸವನ್ನು ಕುಡಿತಾ ಕರ್ಪೂರದ ವೀಳೆಯನ್ನು ಹಾಕ್ಕೊಂಡು ಅನೇಕ ರೀತಿಯಲ್ಲಿ ಸಂಭ್ರಮವನ್ನು ಪಡ್ತಾ ಇದ್ದಾರೆ ಆ ಸ್ತ್ರೀಯರು. ಬಳಿಕೊರ್ವರೊರ್ವರುಂ ನೋಡುತ್ತೆ ದೂಡುತ್ತೆ, ನಲವೆಂದ ನೃತ್ಯಮಂ ಮಾಡುತ್ತೆ ಪಾಡುತ್ತೆ, ಬಳಸಿ ಸರಸೋಕ್ತಿಗಳ ನಾಡುತ್ತೆ ತೀಡುತ್ತೆ, ಬೆಳ್ಳಗೆಯ ಬೆಳಗುಗಳನ್ನು ಅಲರ್ಗಳಂ ತೆಗೆದು ನೀಡುತ್ತೆ ಸೂಡುತ್ತೆ, ಲಲಿತ ಮಧು ಚಷಕಮಂ ಬೇಡುತ್ತೆ ಕಾಡುತ್ತೆ, ಕಲೆಗಳ ವಿಲಾಸಮಂ ಪೂಡುತ್ತೆ ಕೂಡುತ್ತೆ, ಕಣ್ಗೆಸೆದರ್ ಎಳೆವೆಣ್ಗಳು. ಸಖಿಯರೆಲ್ಲ ಸೇರ್ಕೊಂಡಿದ್ದಾರೆ, ಅವ್ರದ್ದೇ ಲೋಕ. ಒಬ್ಬರನ್ನೊಬ್ಬರನ್ನ ನೋಡ್ತಾ ಇದ್ದಾರೆ, ಅವಳ ಅಲಂಕಾರ ಚೆಲುವನ್ನು ನೋಡ್ತಾ ಇದ್ದಾರೆ. ಚೇಷ್ಟೆಯನ್ನು ಮಾಡಲಿಕ್ಕೆ ಅಂತ ಹೇಳಿ ಅವ್ರನ್ನ ಒಬ್ರಿಗೊಬ್ರು ದೂಡ್ತಾ ಇದ್ದಾರೆ. ಕೆಲವರು ನೃತ್ಯವನ್ನು ಮಾಡ್ತಾ ಇದ್ದಾರೆ, ಕೆಲವರು ಹಾಡನ್ನು ಹೇಳ್ತಾ ಇದ್ದಾರೆ, ಕೆಲವರು ಹಾಸ್ಯದ ನುಡಿಗಳನ್ನು ಆಡ್ತಾ ಇದ್ದಾರೆ, ಇನ್ನು ಕೆಲವರು ಅವರ ಬಟ್ಟೆಯನ್ನು, ಅವರ ಮುಂಗುರುಳುಗಳನ್ನು ತೀಡ್ತಾ ಇದ್ದಾರೆ, ಇನ್ನು ಕೆಲವರು ಅವರ ಬಟ್ಟೆಯ ನೆರಿಗೆಗಳನ್ನು ತೀಡ್ತಾ ಇದ್ದಾರೆ. ತಾವು ಈಗಾಗಲೇ ಕೊಯ್ದಿರತಕ್ಕಂತಹ ಹೂಗಳ ಮಾಲೆಯನ್ನು ತೆಗೆದು ಕೆಲವರು ಮುಡಿಸ್ತಾ ಇದ್ದಾರೆ, ತಾವು ಮುಡ್ಕೊಳ್ತಾ ಇದ್ದಾರೆ, ಬೇರೆಯವರಿಗೂ ಕೊಡ್ತಾ ಇದ್ದಾರೆ. ಅವರು ತಾವು ತಂದಿರುವಂತಹ ಪಾನಪಾತ್ರೆಯನ್ನ, ಪಾನದ ಗುಟಕನ್ನ ತಾವು ಕುಡಿತಾ ಇದ್ದಾರೆ, ಬೇರೆಯವರಿಗೂ ಕೊಡು ಅಂತ ಕೇಳ್ತಾ ಇದ್ದಾರೆ. ಇನ್ಯಾರೋ ಒಬ್ರು ನನಗೊಂದು ಸ್ವಲ್ಪ ಬೇಕು ಕೊಡು ಅಂದರೆ ಕೊಡಲ್ಲ ಅಂತ ಕಾಡಿಸ್ತಾ ಇದ್ದಾರೆ. ಹೀಗೆ ಆ ಯುವತಿಯರ ಗುಂಪು ಸುಂದರವಾಗಿ ಚೆಲುವಾಗಿ ಕಾಣಿಸ್ತಾ ಇದೆ. ಆಳಿಯೊರಳಿಂದು ಚಂಪಕ ಮಾಲಿನಿಗೆ ಸರಸ ಕೇಳಿ ಬೆಗ್ಗಳಿಸಿದ್ದ ಸಮಯದುಳ್ ಅಲರ್ಗೊಯ್ವ ಬೇಳಂಬದಿಂದ ಕೆಳಸಿಡಿದು ಬಂದ ವಿಷಯ ಚೂತತ್ರುಮದ ನೆಲಳೊಳು ತೋಳ ತಲೆದಿಂಬಿನ ತಳಿರ್ವೆಸೆಯ ಮೇಲೆ ತಂಗಾಳಿಗೊಟ್ಟಿದ ಮೈಯ ಸೊಗಸಿಂದೆ ಮೆರೆದು ನಿದ್ರಾಲೋಲನಾಗಿ ಮಲಗಿಹ ಚಂದ್ರಹಾಸನಂ ಕಂಡು ಸೈಬೆರಗಾದಳು. ಹೀಗೆ ಸಖಿಯರೆಲ್ಲ ಅವರ ಮುಖ್ಯ ನಾಯಕಿಯಾಗಿರುವ ರಾಜಕುಮಾರಿಗೆ ಅನೇಕ ರೀತಿಯ ಹಾಸ್ಯ ಕೇಳಿಗಳನ್ನು ಮಾಡ್ತಾ, ಅವಳ ಜೊತೆಗೆ ಸರಸ ಸಲ್ಲಾಪವನ್ನು ಮಾಡ್ತಾ ಕಾಲ ಕಳೀತಾ ಇರಬೇಕಾದ್ರೆ ಮಂತ್ರಿಯ ಮಗಳಾದ ವಿಷಯ ನಾನು ಇನ್ನೂ ಸ್ವಲ್ಪ ಹೂಗಳನ್ನು ಬಿಡಿಸ್ಕೊಂಡು ಬರ್ತೇನೆ ಎನ್ನುವ ಬಯಕೆಯಿಂದ ಅವರೆಲ್ಲರಿಂದಲೂ ದೂರವಾಗಿ ಸ್ವಲ್ಪ ದೂರದಲ್ಲಿ ಇರುವಂತಹ ದಟ್ಟವಾದ ಮಾವಿನ ಮರದ ಸಮೀಪಕ್ಕೆ ಬಂದ್ಲು. ಆ ಮಾವಿನ ಮರದ ಕೆಳಗೆ ತೋಳೆ ತಲೆದಿಂಬಾಗಿ, ಎಳೆ ಚಿಗುರೆ ಹಾಸಿಗೆಯಾಗಿ, ಬೀಸ್ತಾ ಇರುವಂತಹ ತಂಗಾಳಿಗೆ ಮೈಯನ್ನು ಒಡ್ಡಿ ಮೈ ಮರೆತು ಸಂತೋಷದಿಂದ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇರುವಂತಹ ಚಂದ್ರಹಾಸನನ್ನು ನೋಡಿ ಆಶ್ಚರ್ಯ ಆಯ್ತು ಅವಳಿಗೆ. ಅಬ್ಬಾ, ಯಾರೀ ಚೆಲುವ? ಲೋಕತ್ರಯಂ ತನಗೆ ವಶವರ್ತಿಯಾದುದು, ಇನ್ನೇಕೆ ಧಾವತಿಗೆಂದು ಸುಖದಿಂದ ಪವಡಿಸಿದನೋ ಕಬ್ಬುವಿಲ್ಲನೆನೆ ಬೇಸರದೆ ಬಾಂದಳದೊಳ್ ಆವಗಂ ನಡೆವ ಬವಣೆ ಸಾಕೆಂದು ನಿದ್ರೆಗೈದನೋ ಸೋಮನೆನೆ ವನಶ್ರೀ ಕಾಮಿನಿಯ ರತಿಶ್ರಮದೊಡೊರಗಿದನೋ ಕುಸುಮಾಕರನೆ ನಲ್ಕೆ ಮಲಗಿಹ ಚಂದ್ರಹಾಸನಂ ಕಂಡು ವಿಸ್ಮಿತೆಯಾದಳು. ಯಾರೀ ಸುಂದರಾಂಗ? 3 ಲೋಕವೂ ನನಗೆ ವಶವರ್ತಿಯಾಗಿರಬೇಕಾದ್ರೆ ಇನ್ನೇಕೆ ಆಲೋಚನೆ ಅಂತ ಹೇಳಿ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇರುವ
ಕಬ್ಬಿನ ಬಿಲ್ಲನ್ನು ಹಿಡಿದಂತಹ ಮನ್ಮಥನೇ, ಅಥವಾ ಪ್ರತಿದಿನ ರಾತ್ರಿ ಆಕಾಶದಲ್ಲಿ ನಡೆದು ಸುಸ್ತಾಗ್ಬಿಟ್ಟಿದೆ, ಆಯಾಸವಾಗಿದೆ, ಇನ್ನು ಆ ನಡೆಯುವ ಕಷ್ಟ ಯಾಕೆ ಬೇಕು ಅಂತ ಹೇಳಿ ನಿದ್ರೆ ಮಾಡ್ತಾ ಇರುವಂತಹ ಚಂದ್ರನೋ, ಈ ವನದೇವಿಯರ ಸಹವಾಸದಲ್ಲಿ ಆಯಾಸಗೊಂಡು ಇಲ್ಲಿ ಹೊರಗಿರುವಂತಹ ವಸಂತ ಋತುವೋ ಎನ್ನುವ ಹಾಗೆ ಅಲ್ಲಿ ಮಲಗಿರುವ ಅತ್ಯಂತ ಚೆಲುವನಾದಂತಹ ಚಂದ್ರಹಾಸನನ್ನು ಕಂಡು ವಿಸ್ಮಿತೆಯಾದಳು. ಯಾರಿರ್ಬೋದು ಇವನು? ಅಶ್ವಿನಿ ದೇವತೆಯೇ. ಒರ್ವರೊರ್ವರನಗಲ್ದ ಅಶ್ವಿನಿ ದೇವತೆಗಳು, ಉರ್ವ ನಳಕೂಬರ ಜಯಂತಾದಿ ಸುರತನುಜನು, ಉರ್ವರೆಗದೇಗೆ ಬಹರು ಇನ ಶಶಿಗಳಾದೊಡೆ ಇಹ ಉಷ್ಣ ಶೀತದ್ಯುತಿಗಳು, ಗೀರ್ವಾಣ ಯಕ್ಷ ಕಿನ್ನರ ಸಿದ್ಧ ಗರುಡ ಗಂಧರ್ವರೊಳಗೆ ಅವನೋ ಮನುಜನಲ್ಲ ಎಂದು ಅವನ ಸರ್ವಾಂಗಮಂ ಬಿಡದ ನೋಡಿದಳ್. ವಿಷಯಾಸಕ್ತಿಯಾಗಿ ಬಳಿಕ ಯಾರಿರಬಹುದು ಈ ಚೆಲುವ? ದೇವತೆಗಳಲ್ಲಿ ಚೆಲುವರು ಅಂತಂದರೆ ಅಶ್ವಿನಿ ದೇವತೆಗಳು. ಇವನು ಅಶ್ವಿನಿ ದೇವತೆಗಳಲ್ಲಿ ಒಬ್ಬನೇ, ಅಥವಾ ಕುಬೇರನ ಮಗನಾದ ನಳಕೂಬರನೇ, ಅಥವಾ ಇಂದ್ರನ ಮಗನಾದಂತಹ ಜಯಂತನೇ, ಇಲ್ಲದೆ ಹೋದರೆ ಸೂರ್ಯ ಚಂದ್ರರೋ? ಯಾರಿರಬಹುದು ಇವರು? ಹಾಗಾದರೆ ಸೂರ್ಯ ಚಂದ್ರರು ಯಾರಾದರೂ ಆಗಿರಬಹುದೋ ಅಂತಂದರೆ ಸೂರ್ಯನಿಗೆ ಇರುವಂತಹ ಉಷ್ಣತೆ ಇಲ್ಲ, ಚಂದ್ರನಿಗೆ ಇರುವಂತಹ ತಂಪಿಲ್ಲ. ಆದ್ದರಿಂದ ಬಹುಶಃ ದೇವತೆಗಳಲ್ಲಿ ಯಾರೋ ಒಬ್ಬ ಯಕ್ಷನೋ, ಗಂಧರ್ವನೋ, ಕಿನ್ನರನೋ, ಸಿದ್ಧರೋ, ಗರುಡರೋ ಯಾರೋ ಒಬ್ಬರಾಗಿರಬೇಕು. ಇವನು ಖಂಡಿತ ಮನುಷ್ಯ ಅಲ್ಲ ಅಂತ ಅಂದ್ಕೊಳ್ತಾ ಇದ್ದಾಳೆ. ಸರ್ವಾಂಗ ಸುಂದರನಾದಂಥ ಅವನನ್ನು ಅಂಗುಷ್ಟದಿಂದ ಹಿಡಿದು ನೆತ್ತಿಯ ತನಕ ಅವನನ್ನು ಎಡೆ ಬಿಡದೆ ನೋಡ್ತಾ ಇದ್ದಾಳೆ. ಬೆಚ್ಚರಳೆ ಗಂಗಳವನ ವಯವದ ಚೆಲ್ವಿನೊಳ್ ಬೆಚ್ಚುವು, ಅಂಗಜನಾಗ ಕಿವಿ ಬರೆಗೆ ತೆಗೆದು ತುಂಬೆಚ್ಚಲ್ ಅಲರ್ಗೋಲಂತರಂಗದುಳ್ನಾಂಟಿದವು ದಾಂಟಿದವು ಗರಿಗಳೊಡನೆ. ಬೆಚ್ಚನಾದೆದೆಯಿಂದ ಕಾತರಿಸಿ ಮುದುರುಗೊಂಡು ಎಚ್ಚರಿಂದೇಳ್ವ ರೋಮಾಂಚನದೊಳ್ ಆಸೆ ಮುಂದೆಚ್ಚೆ ಬೆಬರುವ ಬಾಲೆ ಬೇಸರದೆ ನಿಂದು ನಿಟ್ಟಿಸುತ್ತಿರ್ದಳೆ ಬೇಳ್ವೆನು. ಅವನನ್ನೇ ನೋಡ್ತಾ ಮೈಮರೆತು ಬಿಟ್ಟಿದ್ದಾಳೆ ವಿಷಯ. ಬೆದರಿದ ಜಿಂಕೆಯ ಕಂಗಳಂತಹ ಆ ಬಾಲೆಯ ಕಣ್ಗಳು ಚಂದ್ರಹಾಸನ ಅವಯವದ ಚೆಲುವಿನಲ್ಲಿ ಸಿಗಹಾಕೊಂಡ್ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿಯೇ ಮನ್ಮಥ ತೆಗೆದು ಬಿಟ್ಟಂತಹ ಹೂವಿನ ಬಾಣ ಅವಳ ಮನಸ್ಸಿನಲ್ಲಿ ನಾಟಿದೆ. ಮನಸ್ಸಿನಲ್ಲಿ ಪ್ರೇಮದ ಭಾವನೆ ಮೂಡಿದೆ. ಬಾಣ ನಾಟಿರೋದಷ್ಟೇ ಅಲ್ಲ, ಗರಿಗಳನ್ನು ಕೆದರಿ ಆ ಹೃದಯದಲ್ಲಿ ಹರಡಿಕೊಂಡಿದೆ. ಅಂದರೆ ಅವಳಿಗೆ ಅವನ ಬಗ್ಗೆ ಇರುವಂತಹ ಪ್ರೇಮ ಭಾವನೆ ಇನ್ನಿಷ್ಟು ಹೆಚ್ಚಾಗ್ತಾ ಇದೆ. ಅದೇ ರೀತಿ ಅವನನ್ನೇ ನೋಡ್ತಾ ಇದ್ದಾಳೆ. ನೋಡ್ತಾ ನೋಡ್ತಾ ಅವಳ ಅಂಗಾಂಗದಲ್ಲಿ ರೋಮಾಂಚನ ಉಂಟಾಗ್ತಾ ಇದೆ. ಎಷ್ಟು ನೋಡಿದರೂ ಬೇಸರ ಆಗದೇ ಇದ್ದ ಹಾಗೆ ನಿಡುಗಂಗಳಿಂದ ಅವನನ್ನೇ ಬೇಸರಿಸದೆ ನಿಂದು ನಿಟ್ಟಿಸಿ ನೋಡ್ತಾ ಇದ್ದಾಳೆ. ಇದೇನಿದು ಆಶ್ಚರ್ಯ! ಸುತ್ತ ನೋಡುವಳೊಮ್ಮೆ ನೂಪುರ ಬಲುಗದಂತೆ ಹತ್ತೆ ಸಾರುವಳೊಮ್ಮೆ ಸೋಂಕಲೆಂತಹುದೆಂದು ಮತ್ತೆ ಮುರಿದ ಬಳೊಮ್ಮೆ ಹೆಜ್ಜೆ ಹೆಜ್ಜೆಯ ಮೇಲೆ ಸಳ್ವಳು ಅಮ್ಮದ ನಿಲ್ವಳು ಚಿತ್ತದುಳ್ಳಿಚ್ಚೈಸಿ
ನೆರೆಯಲೆಳಸುವಳೊಮ್ಮೆ ಹೊತ್ತಲ್ಲದನುಚಿತಕ್ಕೆ ಬೆದರಿ ಹಿಂಗುವಳೊಮ್ಮೆ ತತ್ತಳದ ಬೇಟದೊಳ್ಬೆಂಡಾಗಿ ವಿಷಯ ನಿಂದಿರ್ದಳು ಆತನ ಪೊರೆಯೊಳು ವಿಷಯ ಬೆಂಡಾಗಿ ನಿಂದಿರ್ದಳು. ತುಳು ನೋಡ್ತಾಳೆ ಒಂದ್ಸಲ, ನಾನಿಲ್ಲಿ ನಿಂತ್ಕೊಂಡು ಇವನನ್ನು ನೋಡ್ತಾ ಇರೋದನ್ನು ಯಾರಾದರೂ ನೋಡ್ಬಿಟ್ರೋ ಏನೋ ಅಂತ. ಯಾರೂ ಇಲ್ಲ ಅಂತ ಧೈರ್ಯ ಅವಳಿಗೆ. ಹಾಗಾದರೆ ಹೇಗಾದರೂ ಹೋಗಿ ಅವನನ್ನೊಂದ್ಸಲ ಮುಟ್ಟಲೆ, ಅವನ ಸುಂದರವಾದ ಕೆನ್ನೆಯನ್ನು, ಮುಖವನ್ನು, ಮುಂಗುರಳನ್ನೋ ತೀಡಲೆ ಅಂತ ಆಸೆ. ಹತ್ತಿರ ಹೋದರೆ ಎಲ್ಲಿ ಎದ್ದು ಬಿಡ್ತಾನೋ ಅಂತ ಹೇಳಿ ನೂಪುರವು ಅಲುಗದಂತೆ ನಿಧಾನಕ್ಕೆ ಹತ್ತಿರಕ್ಕೆ ಬರ್ತಾಳೆ. ಬಂದು ಅವನನ್ನು ಮುಟ್ಟಬೇಕು ಅಂತ ಕೈ ಚಾಚ್ತಾಳೆ. ಮತ್ತೆ ಅಯ್ಯೋ ಮುಟ್ಟಿದ್ರೆ ಅವನು ಏನು ಅಂದ್ಕೊಂಡ್ಬಿಡ್ತಾನೋ, ಯಾರು ಅಂತ ಗಕ್ಕಂತೆ ಎಲ್ಲಿ ಎದ್ದು ಬಿಡ್ತಾನೋ ಅಂತ ಹೇಳಿ ಸ್ತ್ರೀ ಸಹಜವಾದಂತಹ ಲಜ್ಜೆಯಿಂದ ಮತ್ತೆ ಅಲ್ಲೇ ನಿಂತ್ಕೊಳ್ತಾಳೆ. ದೂರ ನಿಲ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಸಾಧ್ಯವಾದಷ್ಟು ಅವನ ಹತ್ತಿರದಲ್ಲಿಯೇ ನಿಂತ್ಕೊಳ್ಳೋಣ ಅಂತ ಮನಸ್ಸಿನಲ್ಲಿ ಅಪೇಕ್ಷೆ. ಕೊನೆಗೆ ತೀರ್ಮಾನ ಮಾಡೇ ಬಿಡ್ತಾಳೆ. ಚಿತ್ತದೊಳು ನಿಶ್ಚಯಿಸಿ ನೆರೆಯಲ್ಲಿ ಎಳಸುವಳು. ಹತ್ತಿರಕ್ಕೆ ಬರ್ತಾಳೆ. ಆಮೇಲೆ ಇದು ಸರಿಯಾದ ಹೊತ್ತಲ್ಲ, ಇಂತಹ ಸಂದರ್ಭದಲ್ಲಿ ಅವನ ಜೊತೆಗೆ ಮಾತಾಡ್ತಾ ಕೂತ್ಕೊಂಡ್ರೆ ನೋಡಿದ ಜನ ಏನಂತಾರೆ ಅಂತ ಯೋಚನೆ ಮಾಡಿ ಹೆದರ್ಕೊಂಡು ಮತ್ತೆ ಹಿಂದಕ್ಕೆ ಬರ್ತಾಳೆ. ತತ್ತಳದ ಬೇಟದವಳು ಬೆಂಡಾಗಿದ್ದಾಳೆ. ಮನಸ್ಸು ಅವನಲ್ಲಿ ಸಿಲುಕಿ ಬಿಟ್ಟಿದೆ. ಹಾಗಾಗಿ ಅವನ ಸಮೀಪದಲ್ಲಿಯೇ ವಿಷಯ ನಿಂತಿದ್ದಾಳೆ. ದಿವಿಜೇಂದ್ರ ತನಯ ಕೇಳು, ಈ ತೆರದೊಳಗ ನವ ಯುವತಿ ನಿಂದೀಕ್ಷಿಸುತ್ತ ಕಂಡಳು. ಅವನಂಗದೊಳೆಸೆವ ರುಚಿರ ಕಂಚುಕದ ತುದಿ ಸೆರಗಿನೊಳ್ ಕಟ್ಟಿಕೊಂಡಿರ್ದ ಪತ್ರಿಕೆಯನು ತವಕದಿಂ ಬಿಟ್ಟು ಮುದ್ರೆಯನೋ ಸರಿಸಿ ತೆಗೆದು ವಿವರದುಳ್ ತನ್ನ ತಂದೆಯ ಹೆಸರ ಬರಹ ಮಿರೆ ಲವಲವಿಗೆ ಮಿಗೆ ನೋಡಿ ಹರ್ಷ ಪುಳಕದೊಳ್ ಅಂದು ನಿಂದೋದಿ ಕೊಡುತ್ತಿದ್ದಳು. ಈ ರೀತಿ ಅವನ ಸಮೀಪದಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಹಾಗೆ ಅವನ ಸರ್ವಾಂಗವನ್ನು ನೋಡ್ತಾ ಇದ್ದಾಳೆ. ಅಂತಹ ಸಂದರ್ಭದಲ್ಲಿ ಅವನ ಸೊಂಟಕ್ಕೆ ಕಟ್ಟಿರುವ ಪಟ್ಟಿಯ ಮಧ್ಯದಲ್ಲಿ ಸಿಕ್ಕಿಸ್ಕೊಂಡಿರುವಂತಹ ಒಂದು ಪತ್ರದ ಸುರುಳಿ ಕಾಣಿಸಿತು. ಅವನ ಸೊಂಟದ ಪಟ್ಟಿಯಲ್ಲಿ ಇರುವ ಆ ಪತ್ರವನ್ನು ನೋಡಿ ಈ ನೆಪದಿಂದ ಇದರಲ್ಲಿ ಏನಿದೆ ನೋಡೋಣ ಅಂತ ಹೇಳಿ ಮೆಲ್ಲಕ್ಕೆ ಅವನಿಗೆ ಎಚ್ಚರ ಆಗದೇ ಇದ್ದ ಹಾಗೆ ಆ ಪತ್ರವನ್ನು ಎಳ್ಕೊಂಡ್ಳು. ಆ ಮುದ್ರೆಯನ್ನು ತೆಗಿತಾ ಇದ್ದಾಳೆ. ಅದಕ್ಕೆ ಹಾಕಿರುವ ಮುಚ್ಚಳವನ್ನು ತೆಗೆದು ನೋಡಿದರೆ ಅದರಲ್ಲಿ ತನ್ನ ತಂದೆಯ ಕೈ ಬರಹ ಕಾಣಿಸ್ತಾ ಇದೆ. ತನ್ನ ತಂದೆಯ ಹೆಸರಿದೆ. ನೋಡಿದ ತಕ್ಷಣಕ್ಕೆ ಬಹಳ ಸಂತೋಷ ಆಯಿತು. ಓಹೋ, ಇದು ಅನ್ಯರ ಪತ್ರ, ನಾನು ಓದಬಾರ್ದು ಅನ್ನುವ ಯೋಚನೆ ಇಲ್ಲ. ನಮ್ಮ ತಂದೆಯೇ ಬರೆದಿರೋದು, ಬಹುಶಃ ನಮ್ಮನೆಗೆ ಯಾರಿಗೂ ಬರೆದಿರ್ತಾನೆ ಅನ್ನುವ ಸಂತೋಷದಿಂದ ಅವಳಿಗೆ ಆನಂದದಿಂದ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಅವಾಗ ಆ ಪತ್ರವನ್ನು ನಿಧಾನವಾಗಿ ಮನಸ್ಸಿನಲ್ಲಿ ಓದ್ಕೊಳ್ತಾ ಇದ್ದಾಳೆ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮದಿಂ ತನ್ನ ಮಗ ಮದನಂಗೆ ಮಿಗೆ ಪರಸಿ ನೇಮಿಸಿದ ಕಾರ್ಯಂ ಈ ಚಂದ್ರಹಾಸಂ ಮಹಾಹಿತನೆ ಮಗೆ ಮೇಲೆ ನಮ್ಮ ಸೀಮೆಗರಸಾದಪಂ ಸಂದೇಹಮಿಲ್ಲಿದಕ್ಕೆ ಸಾಮಾನ್ಯದವನಲ್ಲ ನಮಗೆ ಮುಂದಕ್ಕೆ ಸರ್ವಥಾ ಮಿತ್ರನಪ್ಪನೆಂದು ಈತನಂ ಕಳುಹಿದೆವು ನಿನ್ನ ಬಳಿಗೆ ಇದನರಿವುದು. ಮುಖ್ಯಮಂತ್ರಿಯಾದಂತಹ ದುಷ್ಟಬುದ್ಧಿ ತನ್ನ ಪರವಾಗಿ ಆಡಳಿತ ನಡೆಸ್ತಾ ಇರುವ ತನ್ನ ಮಗ ಮದನನಿಗೆ ಬರೆದು ಕಳಿಸಿರುವ ವಿಶೇಷವಾದ ಪತ್ರ ಅಂತ ಪತ್ರ ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ಅವನು ಹೇಳ್ತಾ ಇದ್ದಾನೆ, ಒಂದು ವಿಶಿಷ್ಟವಾದ ಕೆಲಸವನ್ನು ನೀನು ಮಾಡಬೇಕು. ಈ ಪತ್ರವನ್ನು ತಂದಿರುವಂತಹ ವ್ಯಕ್ತಿ ಚಂದ್ರಹಾಸ.
ಇವನು ನಮಗೆ ಮಹಾ ಅಹಿತ, ಅಹಿತ ಶತ್ರು. ಅಷ್ಟೇ ಅಲ್ಲ, ಮುಂದೆ ಇವನೇ ನಮ್ಮ ರಾಜ್ಯಕ್ಕೆ ರಾಜನಾಗ್ತಾನೆ, ಇದರಲ್ಲಿ ಅನುಮಾನವೇ ಇಲ್ಲ. ಜೊತೆಗೆ ಈ ಪತ್ರವನ್ನು ತಂದ ಈ ಚಂದ್ರಹಾಸ ಸಾಮಾನ್ಯದವನಲ್ಲ. ಮುಂದೆ ಇವನು ನಮಗೆ ಸರ್ವಥಾ ಅಮಿತ್ರ, ಅಮಿತ್ರ ಶತ್ರು, ಸರ್ವಥಾ ನಮಗೆ ಶತ್ರು. ಆದ್ದರಿಂದ ಅದನ್ನ ತಡೆಯಬೇಕು ಅಂತ ಹೇಳಿಯೇ ಇವನನ್ನ ನಿನ್ನ ಹತ್ರಕ್ಕೆ ಕಳಿಸ್ತಾ ಇದ್ದೇವೆ. ಹೊತ್ತುಗಳೆಯದ ಬಳಿಕ ಇವನ ಕುಲಶೀಲ ಮಿತ್ತ ವಿದ್ಯಾ ವಯೋಮಿಕ್ರಮಂಗಳ ನೀಕ್ಷಿಸುತ್ತ ಈತಂಗೆ ನೀನ್ ವಿಷವ ಮೋಹಿಸುವಂತೆ ಕುಡುವುದು, ಇದರೊಳೆ ಮಗೆ ಉತ್ತರೋತ್ತರ ಮಪ್ಪುದೆಂದು ಬರೆದ ಲಿಪಿಯ ನೆತ್ತಿ ವಾಚಿಸಿಕೊಂಡು ತರಳಾಕ್ಷಿ ತಾನದಕ್ಕೆ ಮತ್ತೊಂದು ಅಭಿಪ್ರಾಯಮಂ ತಿಳಿದಳು. ಉಲ್ಲಂಘಿಸುವರುಂಟೆ ವಿಧಿಕೃತವನು. ಬಂದಿರುವ ಇವನನ್ನು ನೋಡ್ತಾ ಇವನ ಸೌಂದರ್ಯ, ಇವನ ವಿದ್ಯೆ, ಇವನು ನಿನ್ನ ವಯಸ್ಸಿನವನು, ಅತ್ಯಂತ ಪರಾಕ್ರಮಿ, ಇವನ ನಡೆ ನುಡಿ, ಇವನ ಕುಲ ಇತ್ಯಾದಿಗಳನ್ನು ನೋಡ್ತಾ ಮೈಮರಿತು ಹೊತ್ತು ಕಳೆಯಬೇಡ. ಇವನು ನಮಗೆ ಮಹಾ ಅಹಿತನಾಗುವುದರಿಂದ ಇವನಿಗೆ ವಿಷವನ್ನು ಕೊಡುವುದು. ಈ ರೀತಿ ಮಾಡಿದರೆ ಮುಂದೆ ನಮಗೆ ಉತ್ತರೋತ್ತರ ಅಭಿವೃದ್ಧಿಯಾಗತ್ತೆ ಅಂತ ಹೇಳಿ ಪತ್ರವನ್ನು ಬರೆದು ಕಳಿಸಿದ್ದಾನೆ. ಅದನ್ನು ಇವಳು ಓದಿದಳು. ಓದಿ, ಓಹೋ, ಮಹಾ ಅಹಿತ ಈ ಶಬ್ದಕ್ಕೆ ಏನೋ ಬೇರೆ ಅರ್ಥ ಇರ್ಬೋದು ಅಂತ ಆಲೋಚನೆಯನ್ನು ಮಾಡ್ತಾ ಇದ್ದಾಳೆ. ಈತಂ ನಮಗೆ ಮಹಾಹಿತನೆಂದು ತಮ್ಮಧರೆಗೆ ಈತ ನರಸನಹನೆಂದು ಕುಲಶೀಲ ವಿದ್ಯೆಗಳ ನೀತನೊಳರಸಬೇಡವೆಂದು ಮುಂದಕ್ಕೆ ಸರ್ವಥಾ ಮಿತ್ರನಪ್ಪನೆಂದು ಈತಂಗೆ ವಿಷಗೆ ಮೋಹಿಸುವಂತೆ ಕೊಡುವುದೆಂದು ಆತಾತನಣ್ಣಂಗೆ ಬರೆಸಿ ಕಳುಹಿದ ಪತ್ರವೇ ತಪ್ಪದಿದು. ವರ್ಣಪಲ್ಲಟದ ಮೋಸವೇ ಎಂದು ಅಬಲೆ ಭಾವಿಸುತ್ತಿದ್ದಳು. ವಿಷಯ ಆ ಪತ್ರದ ಸುರುಳಿಯನ್ನು ಬಿಚ್ಚಿ ಹಿಡ್ಕೊಂಡು ಓದ್ತಾ ಇದ್ದಾಳೆ. ಅದನ್ನು ತನಗೆ ಬೇಕಾದ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು ಚಿಂತಿಸಿದಳು. ಈತ ನಮಗೆ ಮಹಾಹಿತ, ಅಲ್ಲದೆ ಮುಂದೆ ನಮ್ಮ ರಾಜ್ಯಕ್ಕೆ ಇವನೇ ರಾಜ ಆಗ್ತಾನೆ. ಆದ್ದರಿಂದ ಸದ್ಯಕ್ಕೆ ಇವನು ಕುಲ, ಶೀಲ, ವಿದ್ಯೆ, ನಡತೆ ಇತ್ಯಾದಿಗಳನ್ನು ನೀನು ಏನೂ ನೋಡಬೇಕಾದ್ದಿಲ್ಲ. ಆದ್ದರಿಂದ ಮುಂದಕ್ಕೆ ಇವನು ಸರ್ವಥಾ ಮಿತ್ರ, ಸರ್ವಥಾ ಯಾವಾಗಲೂ ಒಳ್ಳೆಯ ರೀತಿಯ ಸ್ನೇಹಿತನೇ ಆಗ್ತಾನೆ. ಆದ್ದರಿಂದ ಈತಂಗೆ ವಿಷಯ ಮೋಹಿಸುವಂತೆ ಕೊಡುವುದು. ಆದರೆ ತಂದೆ ವಿಷವ ಮೋಹಿಸುವಂತೆ ಕೊಡುವುದು ಅಂತ ಬರೆದಿದ್ದಾರಲ್ಲ, ಬಹುಶಃ ಬರೆಯುವ ಆತರದಲ್ಲಿ ಗೊತ್ತಿಲ್ಲದೆ ವಿಷಯೇ ಅಂತ ಬರೆಯುವಲ್ಲಿ ವಿಷವ ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಆದ್ದರಿಂದ ಹೇಗಾದ್ರೂ ಮಾಡಿ ಈ ಅಕ್ಷರವನ್ನು ತಿದ್ದಿ ಲಿಪಿಯನ್ನು ಸರಿಪಡಿಸ್ತೇನೆ, ಪತ್ರದ ಆಶಯವನ್ನು ಸರಿ ಮಾಡ್ತೇನೆ ಅಂತ ಯೋಚನೆ ಮಾಡಿ ಈ ಬರವಣಿಗೆಯಲ್ಲಿರುವಂತಹ ವಕಾರವನ್ನು ತೆಗೆದು ಅಲ್ಲಿ ಯಕಾರವನ್ನು ಬರೀತೇನೆ ಅಂತ ಯೋಚನೆ ಮಾಡಿದ್ಲು. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ BC ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ MS ವಿನಾಯಕ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.